ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಬಜೆಟ್ ಮಂಡನೆ ಮಾಡುವಂತಹ ಖುಷಿಯಲ್ಲಿದ್ದರು. ಅದೇ ಖುಷಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಮತ್ತೊಂದು ದೊಡ್ಡ ರಿಲೀಫ್ ಸಿಕ್ಕಿರುವಂಥದ್ದು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮೂಲಕವಾಗಿ ಸಿಕ್ಕಿರುವಂತಹ ರಿಲೀಫ್ ಇದು. ಸಿಎಂಗೆ ಮೂಡಾ ರಿಲೀಫ್ ಸಿಕ್ಕಿದೆ. ಬಜೆಟ್ ಮಂಡಿಸಿದಂತಹ ಖುಷಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದರು. ಸಿಎಂಗೆ ಈಗ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೂಡಾ ಸೈಟ್ ಹಂಚಿಕೆಗೆ ಸಂಬಂಧಪಟ್ಟಂತಹ ಪ್ರಕರಣ, ಅಲ್ಲಿ ಅಧಿಕಾರದ ದುರುಪಯೋಗ, ಈ ಎಲ್ಲ ಆರೋಪಗಳನ್ನ ಸಿದ್ದರಾಮಯ್ಯನವರು ಎದುರಿಸ್ತಾ ಇದ್ರು. ಅದು ಅವರ ಪತ್ನಿಯ ಸೈಟ್ನ ಕಾರಣಕ್ಕಾಗಿ ಅವರಿಗೆ ಈ ಆರೋಪಗಳು ಬಂದಿದ್ದವು, ಅವರ ಪತ್ನಿ ಪಡೆದಿರುವಂತಹ ಸೈಟ್ಗಳಿಗೆ ಸಂಬಂಧಪಟ್ಟಂತೆ. ಈಗ ಸಿಎಂ ಪತ್ನಿ BM ಪಾರ್ವತಿ ವಿರುದ್ಧ ಇಡಿ ಸಮನ್ಸನ್ನು ರದ್ದುಗೊಳಿಸಿದೆ ರಾಜ್ಯ ಹೈಕೋರ್ಟ್. ಇಡಿ ಸಮನ್ಸನ್ನು ರದ್ದುಗೊಳಿಸಲಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಲೋಕಾಯುಕ್ತ ಕ್ಲೀನ್ ಚಿಟ್ ಬಳಿಕ ಹೈಕೋರ್ಟ್ನಿಂದಲೂ ಕೂಡ ಒಂದು ರಿಲೀಫ್ ಈಗ ಸಿದ್ದರಾಮಯ್ಯನವರ ಫ್ಯಾಮಿಲಿಗೆ ಸಿಕ್ಕಿರುವಂಥದ್ದು. ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸಿದರು. ತನಿಖೆಯನ್ನು ನಡೆಸಿದ ನಂತರ ಇವರ ಆರೋಪಿಗಳ ವಿರುದ್ಧ A1, A2, A3, A4 ಸಿದ್ದರಾಮಯ್ಯ, ಪಾರ್ವತಿ, ಹಾಗೆ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜು, ಈ 4 ಮಂದಿಯ ವಿರುದ್ಧ ಪ್ರಕರಣವನ್ನು ಸಾಬೀತುಪಡಿಸಬಹುದಾಗಿರ್ತಕ್ಕಂತಹ ಸಾಕ್ಷ್ಯಗಳು ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಅಂಶವನ್ನು ಮುಂದಿಟ್ಟುಕೊಂಡು ಕ್ಲೀನ್ ಚಿಟ್ ಕೊಟ್ಟಿತ್ತು. ಈಗ BM ಪಾರ್ವತಿ ವಿರುದ್ಧ ಇಡಿ ತನಿಖೆಗೂ ಕೂಡ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಇವತ್ತಿನ ತೀರ್ಪಿನಿಂದಾಗಿ ಹೈಕೋರ್ಟ್ ತನ್ನ ತೀರ್ಪನ್ನು ಕಾಯ್ದಿರಿಸಿತ್ತು. ಈ ಒಂದು ಇಡಿ ಕೊಟ್ಟಿದ್ದಂತಹ ಸಮನ್ಸ್ಗೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ಅದಕ್ಕೆ ಬ್ರೇಕ್ ಹಾಕಿದೆ. ಆ ಒಂದು ಪ್ರಕರಣದ ಬಗ್ಗೆ ಅಂದರೆ ಇಡಿ ಯಾವುದೇ ಕಾರಣ ಕೂಡ ಮೂಡಾದಲ್ಲಿ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ತನಿಖೆ ನಡೆಸೋದಕ್ಕೆ ಅವಕಾಶ ಇಲ್ಲ. ಸಿಎಂ ಆಪ್ತ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವ್ರಿಗೂ ಕೂಡ ಇದೇ ಸಂದರ್ಭದಲ್ಲಿನೇ ರಿಲೀಫ್ ಸಿಕ್ಕಿದೆ. ಅವರು ನೇರವಾಗಿ ಅವ್ರನ್ನ FIRನಲ್ಲಿ ಎಲ್ಲೂ ಕೂಡ ಹೆಸರಿಸದೇ ಇದ್ದರೂ ಕೂಡ, ಅಂದರೆ ಅವ್ರನ್ನ ಬೇಕಿದ್ರೆ ಇತರ ಪಟ್ಟಿನವ್ರನ್ನ ಹೆಸರಿಸ್ಬೋದು, ಹೆಸರಿಸದೇ ಇರ್ಬೋದು, ಆದರೆ ನೇರವಾಗಿ ಅವರ ಹೆಸರನ್ನು FIRನಲ್ಲಿ ಲೋಕಾಯುಕ್ತ ಪೊಲೀಸರು ಹೆಸರಿಸದೇ ಇದ್ದರೂ ಕೂಡ ನಗರಾಭಿವೃದ್ಧಿ ಸಚಿವರಾಗಿದ್ದಂತಹ ಭೈರತಿ ಸುರೇಶ್ ಅವರಿಗೆ ನೋಟಿಸ್ ಕೊಟ್ಟು, ಸಮನ್ಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸೂಚನೆಯನ್ನು ಕೊಟ್ಟಿತ್ತು. ಈಗ ಅವ್ರಿಗೂ ಕೂಡ ರಿಲೀಫ್ ಸಿಕ್ಕಿದೆ. ಭೈರತಿ ಸುರೇಶ್ಗೆ ನೀಡಿದಂಥ ಇಡಿ ಸಮನ್ಸನ್ನು ರದ್ದು ಮಾಡಿದೆ ರಾಜ್ಯ ಹೈಕೋರ್ಟ್. ಅಂದರೆ ಅವರನ್ನು ತನಿಖೆಗೆ ಒಳಪಡಿಸುವಂಥದ್ದು ಅಥವಾ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂಥದ್ದು ಅಥವಾ ಅವರಿಂದ ಮಾಹಿತಿಯನ್ನು ಪಡೆಯುವಂಥದ್ದು ಯಾವುದಕ್ಕೂ ಕೂಡ ಇರ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಸಮನ್ಸನ್ನು ಕೊಟ್ಟಿತ್ತು ಇಡಿ, ಅದನ್ನು ಈಗ ಹೈಕೋರ್ಟ್ ರದ್ದು ಮಾಡಿದೆ. ಸಿಎಂ ಪತ್ನಿ BM ಪಾರ್ವತಿ ಅವರಿಗೆ 2 ನೋಟಿಸ್ಗಳನ್ನು ಈಗಾಗಲೇ ಇಡಿ ಅವರು ಕೊಟ್ಟಿದ್ದರು. ಜನವರಿ ತಿಂಗಳಲ್ಲಿ 2 ನೋಟಿಸ್ಗಳನ್ನು, ಒಂದಾದ ಮೇಲೊಂದು ನೋಟಿಸ್ಗಳನ್ನು ಜನವರಿ ಫೆಬ್ರವರಿ ತಿಂಗಳಲ್ಲಿ ಈ ನೋಟಿಸ್ಗಳಿಗೆ ಅವರು ಹಾಜರಾಗಬೇಕಾಗಿತ್ತು. ಆದರೆ ಈಗ ಅವರಿಗೆ ರಿಲೀಫ್ ಸಿಕ್ಕಿದೆ. ಜನವರಿ 33 ಮತ್ತು ಜನವರಿ 24ರಂದು 2 ಸಮನ್ಸ್ಗಳನ್ನು ನೀಡಲಾಗಿತ್ತು. ಆ 2 ಸಮನ್ಸ್ಗಳನ್ನು ಕೂಡ ಈಗ ರದ್ದುಗೊಳಿಸಿದೆ ರಾಜ್ಯ ಹೈಕೋರ್ಟ್. ಇದರಿಂದಾಗಿ ಪಾರ್ವತಿಯವರು ಇಡಿಯ ವಿಚಾರಣೆಗೆ ಹಾಜರಾಗುವುದರಿಂದ ತಪ್ಪಿಸ್ಕೊಂಡಿದ್ದಾರೆ. ಅಂದರೆ ಅವರ ಸಹೋದರ ಈಗಾಗಲೇ ಇಡಿಯ ವಿಚಾರಣೆಯನ್ನು ಎದುರಿಸಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೂ ಕೂಡ ಸಮನ್ಸನ್ನು ಕೊಟ್ಟಿದ್ದು. ಇಡಿ ಸಮನ್ಸ್ ಪ್ರಶ್ನಿಸಿ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ರು. ಪಾರ್ವತಿ ಹಾಗೂ ಸುರೇಶ್ ಇಬ್ಬರು ಕೂಡ ಅರ್ಜಿಯನ್ನು ಹಾಕಿದ್ರು ಹೈಕೋರ್ಟ್ನಲ್ಲಿ. ಈಗ ಇಡಿ ಸಮನ್ಸನ್ನು ಹೈಕೋರ್ಟ್ ರದ್ದು ಮಾಡಿದೆ. ಈ ಒಂದು ತೀರ್ಪಿಗೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿಯವರ ಪರ ವಕೀಲರು ಮಾತನಾಡಿದ್ದಾರೆ, ತೋರಿಸ್ತೀನಿ. ಇಡಿ ಪ್ರಕರಣ ಮೊದಲಿಂದ ಒಂದು ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸುವ ಒಂದು ಪ್ರಕರಣ ಅಂತ ನಾವು ಹೇಳ್ಕೊಂಡು ಬಂದಿದ್ದೀವಿ. ಈ ಕೇಸಿನಲ್ಲಿ ಮನಿ ಲಾಂಡ್ರಿಂಗಿನ ಯಾವುದೇ ಅಂಶ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ದೀವಿ. ಅದೇ ಒಂದು ತೀರ್ಪು ಇಂದು ನ್ಯಾಯಾಲಯ ಕೊಟ್ಟಿದೆ. ಹೀಗೆ ನಾವು ಏನು ವಾದವನ್ನು ಮಾಡ್ತಾ ಇದ್ವೋ ಅದಕ್ಕೆ ಪೂರಕವಾದಂತಹ ತೀರ್ಪು ಈಗ ನ್ಯಾಯಾಲಯದಿಂದ ಬಂದಿದೆ ಅನ್ನೋದನ್ನು ಸಿಎಂ ಪತ್ನಿಯವರ ಪರ ವಕೀಲರು ಹೇಳಿದ್ದಾರೆ. ಆದರೆ ಇಲ್ಲಿ ದೂರುದಾರರು ಸುಮ್ಮನೆ ಕುಳಿತಿಲ್ಲ. ಅವರು ಮೇಲ್ಮನವಿಗೆ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ. ಸ್ನೇಹಮಯಿ ಕೃಷ್ಣ ಒಂದು ಮಾತನ್ನು ಈಗಾಗಲೇ ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಇವರಿಗೆ ಶಿಕ್ಷೆಯನ್ನು ಕೊಡಿಸಿದ್ರೆ ನನ್ನ ಹೆಸರು ಸ್ನೇಹಮಯಿ ಕೃಷ್ಣ ಅಲ್ಲ ಅಂತೇಳಿ ಮೊನ್ನೆ ಯಾವಾಗ ರಿಪೋರ್ಟ್ ಹಾಕಿದಾರಲ್ಲ ಆ ಸಂದರ್ಭದಲ್ಲಿ ಅವರು ಮಾತನ್ನು ಹೇಳಿದರು. ಈಗ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಕೆಗೆ ಸ್ನೇಹಮಯಿ ಕೃಷ್ಣ ಅವರು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಹೈಕೋರ್ಟ್ನ ಆದೇಶವನ್ನು, ಏಕಸದಸ್ಯ ಪೀಠದ ತೀರ್ಪನ್ನು ಪ್ರಶ್ನಿಸೋದಕ್ಕಾಗಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಈಗ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ದ್ವಿಸದಸ್ಯ ಪೀಠದಲ್ಲಿ ಪ್ರಶ್ನೆ ಮಾಡ್ತೇನೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳಿಕೊಂಡಿದ್ದಾರೆ. ಈ ಒಂದು ಪ್ರಕರಣದ ಬಗ್ಗೆ ನಾನು ದ್ವಿಸದಸ್ಯ ಪೀಠದಲ್ಲಿ ಪ್ರಶ್ನೆ ಮಾಡ್ತೇನೆ, ಮೇಲ್ಮನವಿಯನ್ನು ಸಲ್ಲಿಸ್ತೀನಿ ಅನ್ನೋದನ್ನು ಹೇಳಿದ್ದಾರೆ.
ಹೋರಾಟ ಇಷ್ಟಕ್ಕೆ ನಿಲ್ಲೋದಿಲ್ಲ, ಹಗರಣದ ಪಿತಾಮಹ ಸಿದ್ದರಾಮಯ್ಯ ಅನ್ನುವಂಥ ಆರೋಪವನ್ನು ಕೂಡ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಸ್ನೇಹಮಯಿ ಕೃಷ್ಣ ಅವರು ಮಾಡಿದ್ದಾರೆ. ಹೋರಾಟವನ್ನು ತಾನು ಇಷ್ಟಕ್ಕೆ ನಿಲ್ಲಿಸೋದಿಲ್ಲ ಅನ್ನುವ ಸ್ಪಷ್ಟ ಸಂದೇಶವನ್ನು ಕೊಡುವಂತಹ ಕೆಲಸವನ್ನು ಸ್ನೇಹಮಯಿ ಕೃಷ್ಣ ಮಾಡಿದ್ದಾರೆ. ಯಾಕೆಂದರೆ ಅದು ಪವರ್, ಏನು ಪ್ರಜಾಪ್ರಭುತ್ವದಲ್ಲಿರುವಂಥ ಒಂದು ಪವರ್. ಒಬ್ಬ ಸಾಮಾನ್ಯ ಪ್ರಜೆಯೂ ಕೂಡ ರಾಜ್ಯದ ಅಧಿಕಾರದ ಚುಕ್ಕಾಣಿಯ ಹಿಡಿದಿರ್ತಕ್ಕಂತಹ ವ್ಯಕ್ತಿಯ ವಿರುದ್ಧವೂ ಕೂಡ ಇರುವಂಥ ಆರೋಪಗಳನ್ನು ಕಾನೂನು ಸಬರವನ್ನು ಮಾಡೋದಕ್ಕೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಒಳಗಡೆ ಅವಕಾಶಗಳಿದ್ದಾವೆ. ಅದನ್ನು ಬಳಸ್ಕೊಳ್ತೀನಿ, ನನ್ನ ಹೋರಾಟಕ್ಕೆ ಇಷ್ಟಕ್ಕೆ ನಿಲ್ಲೋದಿಲ್ಲ ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಆರೋಪ ಸಾಬೀತು ಮಾಡ್ತೇನೆ ಅಂತ ಸ್ನೇಹಮಯಿ ಕೃಷ್ಣ ಈ ಸಂದರ್ಭದಲ್ಲಿ ಸವಾಲು ಎಸೆದಿದ್ದಾರೆ. ಆರೋಪವನ್ನು ನಾನು ಸಾಬೀತು ಮಾಡ್ತೇನೆ ಅನ್ನೋಂಥ ವಿಶ್ವಾಸದಲ್ಲಿ ಸ್ನೇಹಮಯಿ ಕೃಷ್ಣ ಇದ್ದಾರೆ. ಆದರೆ ಆರೋಪ ಸಾಬೀತು ಮಾಡಿಸೋದಕ್ಕೆ ಅವ್ರಿಗೆ ಅವಕಾಶಗಳು ಸಿಕ್ಕಾಗ ಅದನ್ನು ಬಳಸ್ಕೊಂಡು ಆರೋಪವನ್ನು ಸಾಬೀತುಪಡಿಸುವಂಥದ್ದು ಕೂಡ ಭಾಳ ಮುಖ್ಯ ಆಗುತ್ತೆ. ಆದರೆ ಸದ್ಯಕ್ಕಂತೂ ಈಗ ಆರೋಪಗಳಿಂದ ಸಿದ್ದರಾಮಯ್ಯನವರು ಮುಕ್ತರಾಗಿದ್ದಾರೆ. ಯಾಕಂದರೆ ಅವ್ರ ಮೇಲಿದ್ದಂಥ ನೇರ ಆಪಾದನೆ, ನೇರ ಆರೋಪ FIR ದಾಖಲಾಗಿತ್ತು. ಅದು ಈಗ ಬಿ ರಿಪೋರ್ಟ್ ಆಗಿ ಕನ್ವರ್ಟ್ ಆಗಿದೆ. ಇನ್ನು CBI ತನಿಖೆ ಕೋರಿ ಈಗಾಗಲೇ ಹೈಕೋರ್ಟ್ಗೆ ಹೋಗುವಂಥ ಕೆಲಸವನ್ನು ಕೂಡ ಸ್ನೇಹಮಯಿ ಕೃಷ್ಣ ಅವರು ಮಾಡಿದ್ದಾರೆ. ಅವರು ಈ ಮಾತನ್ನು ಹೇಳಿದ್ದಾರೆ, ನಾನು ಆಲ್ರೆಡಿ ಹೈಕೋರ್ಟ್ಗೆ ಹೋಗಿದ್ದೀನಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅಂದರೆ ಈ ಹಿಂದೆ ಹೋಗಿದ್ರು ಕೂಡ ಏಕಸದಸ್ಯ ಪೀಠದಲ್ಲಿ ಅದು ತಿರಸ್ಕಾರ ಆಗಿತ್ತು CBIಗೆ ಸಂಬಂಧಪಟ್ಟಂತೆ. ಆದರೆ ಅದಕ್ಕೂ ಮೇಲ್ಮನವಿಯನ್ನು ಸಲ್ಲಿಸುವಂಥ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗೋದಿಲ್ಲ ಅಂತ ಹೇಳಿದರು. ಆದರೆ ಮತ್ತೆ ಈ ಪ್ರಕರಣವನ್ನು ದ್ವಿಸದಸ್ಯ ಪೀಠದ ಮುಂದೆ ಪ್ರಶ್ನಿಸುವಂತಹ ಪ್ರಯತ್ನವನ್ನು ಕೂಡ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇವತ್ತು ಕೋರ್ಟ್ನಿಂದ ಬಂದಿರುವಂತಹ ತೀರ್ಪಿನ ನಂತರ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಹಾಗೆಯೇ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ತೋರಿಸ್ತೀವಿ. ಕೋರ್ಟಿನ ಆದೇಶಗಳು ಯಾವತ್ತೂ ಕೂಡ ವರದಿಗಳನ್ನ ಆಧರಿಸಿದ ಲಾಜಿಕ್ ಮೇಲೆ ಇರ್ತದೆ. ಅದನ್ನು ಸರಿಯಾಗಿ ಯಾರಾದರೂ ಅಡ್ರೆಸ್ ಮಾಡಿಲ್ಲ ಅಂತಂದ್ರೆ ಪಾಪ ಕೋರ್ಟ್ ತಾನೇ ಏನ್ ಮಾಡಕ್ಕಾಗತ್ತೆ, ಅದನ್ನ ಆಧರಿಸಿನೇ ಅವರು ಕೊಡ್ಬೇಕಾಗತ್ತೆ. ಆದ್ರೆ ಇದು ಹೀಗಾಗತ್ತೆ ಅನ್ನೋದು ನಮಗೆ ಮೊದಲೇ ಗೊತ್ತಿತ್ತು. ಲೋಕಾಯುಕ್ತ ಏನ್ ಮಾಡ್ತದೆ ಅಂತ ನಮಗೆ ಮೊದಲೇ ಗೊತ್ತಿತ್ತಲ್ಲ. ನಾವು ಮೊದಲಿಂದಲೇ ಹೇಳ್ಕೊಂಡು ಬರ್ತಾ ಇದೀವಿ, ರಾಜಕೀಯ ಪ್ರೇರಿತ ಅಂತ ಮೊದಲಿಂದಲೇ ಹೇಳ್ಕೊಂಡು ಬರ್ತಾ ಇದೀವಿ. ಹೀಗೆ ಇದೊಂದು ರಾಜಕೀಯ ಪ್ರೇರಿತವಾದಂತಹ ಪ್ರಕರಣ ಆಗಿತ್ತು, ನಾನು ಮೊದಲಿನಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ದೆ ಅನ್ನುವಂಥದ್ದನ್ನು ಉಪಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ, ಇಲ್ಲ ಲೋಕಾಯುಕ್ತ ತನಿಖೆ ಸರಿಯಾಗಿ ನಡೆದಿಲ್ಲ, ಅದರಿಂದಾಗಿ ಹೈಕೋರ್ಟ್ನಿಂದ ಕೂಡ ಇಂತಹ ತೀರ್ಪುಗಳು ಹೊರ ಬಿದ್ದಿದ್ದಾವೆ ಅನ್ನುವಂಥ ಅಂಶವನ್ನು ಪಾಯಿಂಟ್ ಔಟ್ ಮಾಡ್ತಾರೆ. ಸೊ ಅಂದರೆ ಮೂಢ ವಿಚಾರವನ್ನು ಇಲ್ಲಿಗೆ ನಿಲ್ಲಿಸಬಾರ್ದು ಅನ್ನೋಂಥದ್ದು BJPಗೂ ಕೂಡ ಗೊತ್ತಿರುವಂತಹ ಸಂಗತಿ. ಅದನ್ನು ಮುಂದುವರಿಸಬಹುದು. ಒನ್ಸ್ ಅಗೇನ್ ಕಾಂಗ್ರೆಸ್ಗೆ ಇದೊಂದು ರೀತಿಯಿಂದ ರಿಲೀಫ್ ಸಿಕ್ಕಂತಾಗಿದೆ. ಮುಖ್ಯಮಂತ್ರಿಯವರ ವಿರುದ್ಧಂಥ ಆಪಾದನೆಗಳಿಂದ ಅವರು ಹೊರಬರೋದಕ್ಕೆ ಇದರಿಂದ ಸಾಧ್ಯ ಆಗಬಹುದು ಅನ್ನೋಂಥ ವಿಶ್ವಾಸದಲ್ಲಿ ಕಾಂಗ್ರೆಸ್ನವರು ಇರುವಂಥದ್ದು.